ಇಲ್ಲಿ ಏನು ಹೇಳಿದ್ರು, ಮೆಜಾರಿಟಿ ಆಫ್ ದ ಲ್ಯಾಂಡ್ ಓನರ್ಸ್ ಒಪ್ಕೊಂಡ್ರು ಅಂತ ಹೇಳ್ತಾರೆ. ಅಮಾಂಗ್ ದ ಪ್ರೈವೇಟ್ಲಿ ಓನ್ಡ್ ಲ್ಯಾಂಡ್ಸ್ ನೋಟಿಫೈಡ್ ಫಾರ್ ಅಕ್ವಿಸೇಷನ್, ದ ಲ್ಯಾಂಡ್ ಓನರ್ಸ್ ಹ್ಯಾವ್ ಎಕ್ಸ್ಪ್ರೆಸ್ಡ್ ದರ್ ವಿಲ್ಲಿಂಗ್ನೆಸ್ ಟು ರಿಸೀವ್ ಕಾಂಪನ್ಸೇಷನ್ ಇನ್ ಕ್ಯಾಶ್ ಫಾರ್ 50% ಅಂತೆ ಆಫ್ ದ ಲ್ಯಾಂಡ್ ಆ್ಯಂಡ್ ಡೆವಲಪ್ಡ್ ಸೈಟ್ಸ್ ಫಾರ್ ದ ರಿಮೈನಿಂಗ್ 50% ಅಂತೆ. ಇವ್ರು ಹೇಳ್ಕೊಂಡವ್ರೆ 50% ಲ್ಯಾಂಡ್ ವ್ಯಾಲ್ಯೂ ಕೊಡೋದು, 50% ಸೈಟ್ ಕೊಡೋದು ಇವರಿಗೆ. ಆಮೇಲೆ ರಚನೆ ಆದಮೇಲೆ ಇವತ್ತಿಲ್ಲಿ 30 ವರ್ಷದ್ದು ನಡೀತಾ ಇದೆಯಲ್ಲ ನೈಸ್ ಕಂಪನಿದು, 4,000 ಜನ ಅವತ್ತೇನು ಜಮೀನು ರೈತರು ತಗೊಂಡ್ರು. 1996ರಿಂದ ಶುರು ಮಾಡಿದಾರಲ್ಲ, ಇವತ್ತಾಗಲೇ 30 ವರ್ಷ ಆಗೋಗಿದೆ. ಅದರ ಪೀರಿಯಡೇ ಮುಗಿದೋಗಿದೆ. ಮುಖ್ಯಮಂತ್ರಿಯಿಂದ ಹಿಡಿದು ಎಲ್ಲರಿಗೂ ಪತ್ರ ಬರೆದಿದ್ದಾರೆ. ಆ ನೈಸ್ ಕಂಪ್ನಿಯವರು ಸೈಟ್ ಕೊಡ್ತೀವಿ ಅಂತೇಳಿ ಇನ್ನೂ ಕೊಟ್ಟಿಲ್ಲ, ಕೊಡಿ ಅಂತ ಹೇಳಿ 30 ವರ್ಷ ಇದೇ ನೈಸ್ ಕಂಪ್ನಿನಲ್ಲಿ 4,000 ಜನ ಅರ್ಜಿ, ಇನ್ನೂ ಅವ್ರ ಸೈಟ್ ಕೊಟ್ಟಿಲ್ಲ. ಅವರಿಗೆ ಲ್ಯಾಂಡ್ ಲೂಸರ್ಸ್ ಏನಿದ್ದಾರೆ, ಅವ್ರು ಜಮೀನು ಕೊಟ್ಟರಲ್ಲ ಆ ಪ್ರಾಜೆಕ್ಟ್ಗೆ ಸೈಟ್ ಕೊಡ್ತಕ್ಕಂಥ ಅಗ್ರಿಮೆಂಟ್ ಆಗಿ ಇವತ್ತಿನವರೆಗೆ 30 ವರ್ಷ ಆದರೂ ಸೈಟ್ ಕೊಟ್ಟಿಲ್ಲ. ನಿಮ್ಮನ್ನು ಯಾವ ಗ್ಯಾರಂಟಿ ಮೇಲೆ ನಂಬ್ತೀರಿ? ಈಗ ಇದು ಮಾಡಿದ್ದು ನೀವೇ. ಅವತ್ತು BMICPA ಅಂತಕ್ಕಂಥ ಪ್ರಾಧಿಕಾರ ಮಾಡಿ ಬೆಂಗಳೂರಿನಿಂದ ಶ್ರೀರಂಗಪಟ್ಟಣದವರೆಗೆ ಇವರೇ ಚೇರ್ಮನ್ರು. ಇದೇ ಮಹಾನ್ ಭಾವ, ನಾನಲ್ಲ, ಪಿತಾಮಹ, ಆ ನೈಸ್ ಕಂಪನಿ ಪಿತಾಮಹ. ಅವ್ರಿಗೆ ಸೈಟ್ ಕೊಡಲಿಲ್ಲ. ಈಗ ಹೊಸಕೆರೆ ಥರ ಬತ್ತಾವರ ಬೃಹತ್ ಕಟ್ಟಡ, ಅದು ಯಾವುದೋ ಹೆಸರಿನಲ್ಲಿ, ಶೋಭಾ ಹೆಸರಿನಲ್ಲಿ ಡಿನೋಟಿಫಿಕೇಷನ್ ಮಾಡಿಸ್ಕೊಂಡು ಇದೇ ನೈಸ್ ಕಂಪ್ನಿ ಕೆಣಿ ಹತ್ರ NOC ತಗೊಂಡಿದ್ದೀರಲ್ಲಪ್ಪ. ಯಾರ ಹೆಸ್ರಿಗೆ ತಗೊಂಡ್ರಿ? ಯಾರು ಕೊಟ್ಟವರು? ಡಿನೋಟಿಫಿಕೇಷನ್ ಮಾಡಿಸ್ಕೊಂಡ್ರಲ್ಲ. ಆಗ ಯಾಕೆ ನಿಮ್ಮನ್ನು ಜೈಲಿಗೆ ಕಳಿಸ್ತಿಲ್ಲ ಯಾರು? ಇನ್ನೂ ಕಟ್ತಾ ಇದ್ದೀರಲ್ಲ, ಮಾಡಿ ಮೇಲೆ ಕಟ್ತಾ ಇದ್ದೀರಲ್ಲ. ಇವತ್ತು ಈ ರೈತದಲ್ಲಿ ಹೇಳ್ತಾ ಇದ್ದೀರಿ 50% ಕಾಂಪನ್ಸೇಷನ್ನು, 50% ಲ್ಯಾಂಡ್ ಕೊಡ್ತೀರಾ. ಎಷ್ಟು ವರ್ಷ ಆದಮೇಲೆ ಕೊಡ್ತೀರಾ ರೈತನಿಗೆ? ಅವನ ಜಮೀನು ತಗೊಂಡು, ಅವನ ಜಮೀನ ಇಲ್ಲೆಲ್ಲೋ ಹಡ ಇಟ್ಟು, ಅದು ಯಾವುದೋ ಹುಡ್ಕೋ ಬ್ಯಾಂಕಲ್ಲಿ 12,000 ಕೋಟಿ ಸಾಲ ತಗೊಂಡು, ಇದು ನೈಸ್ ಕಂಪ್ನಿನೇ. ಇನ್ನೊಂದು ನೈಸ್ ಪ್ರಜಾಸೇವೆ ಕಂಪ್ನಿ ಇದು ಮಾಡಕ್ಕೆ ಹೊರಟಿರೋದು. ಪದೇ ನಮ್ಮನ್ನು ಕೆಣಕೊಂಡು ಈ ರೀತಿ ಜನಗಳನ್ನು ಯಾಮಾರಿಸಿ ಆ ರೈತರನ್ನ ಬೀದಿಗೆ ತಂದು 450 ದಿವಸ ಆಗಿದೆ. ಅಲ್ಲೆಲ್ಲೋ ಹಂಚಿಪಳ್ಳಿದ ದೊಡ್ಡಿ, ಅಲ್ಲೆಲ್ಲೋ ಹಂಚಿಪುರದ ದೊಡ್ಡಿಲಿ ಅಲ್ಲಿ ಯಾವುದೋ 4 ಬ್ಯಾನರ್ ಕಟ್ಸಿ ಯಾರೋ 4 ಜನ ರೆಡಿ ಮಾಡ್ಕೊಂಡು, ನಮ್ಮ ಜಮೀನು, ನನ್ನ ಮಕ್ಕಳೆಲ್ಲ ಅಲ್ಲೆಲ್ಲೋ ಬೆಂಗಳೂರಲ್ಲಿ ಕೆಲಸದಲ್ಲವ್ರೆ. ಈಗ ಜಮೀನು ಮಾಡೋಕ್ಕೆ 1,000 ರೂಪಾಯಿ 2,000 ರೂಪಾಯಿ ಕೂಲಿಯಲ್ಲಿ ಕೊಡೋದು ನಾವು. ರೈತ ಹೇಳೋಕ್ಕೆ ಸಾಧ್ಯನ ಈ ಮಾತನ್ನ? ಭೂಮಿ ಇಟ್ಕೊಂಡು ಕೂಲಿ ಕೊಡೋಕ್ಕಾಗೋದಿಲ್ಲ. ನಾನು ರೈತರು ಯಾರೂ ಅಲ್ಲಿ 50 ಎಕರೆ 100 ಎಕರೆ ಇಟ್ಕೊಂಡಿಲ್ಲ. ಅಲ್ಲಿ ಯಾವ 1 ಎಕರೆ ಅರ್ಧ ಎಕರೆನಲ್ಲಿ ಜೀವನ ಮಾಡ್ತಾ ಇದ್ದಾನೆ. ಹಸು ಸಾಕೊಂಡಿದ್ದಾರೆ, ಜೋಳ ಬೆಳೀತಾರೆ, ಹಸುಗಳಿಗೆ ರೇಷ್ಮೆ ಬೆಳೀತಾರೆ, ತೆಂಗಿನ ಗಿಡ ಇಟ್ಕೊಂಡಿದ್ದಾರೆ. ಇವತ್ತು ಹಾಲನ್ನು ಉತ್ಪಾದನೆ ಮಾಡಿ ನೆಮ್ಮದಿಯಿಂದ ಬದುಕ್ತಾ ಇದ್ದಾರೆ. ಅಲ್ಲಿ ಯಾರೂ ಅರ್ಧ ಎಕರೆ 1 ಎಕರೆ ಇರೋರು ಕೂಲಿ ಕೆಲಸಕ್ಕೆ ಯಾರನ್ನೂ ಕರ್ಕೊಂಬರಲ್ಲ. ಅವರೇ ಸ್ವಂತ ಮನೆಯಲ್ಲಿ ಇರ್ತಕ್ಕಂಥ ಮಕ್ಕಳುಗಳು ಕೆಲಸ ಮಾಡ್ಕೊತಾರೆ 1 ಗಂಟೆ 2 ಗಂಟೆಯಲ್ಲಿ. ಕೂಲಿಯವರು ಬೇಕಿಲ್ಲ ಅವರಿಗೆ. ನೆನ್ನೆ ನಾನು ನೋಡಿದೆ, ಅಯ್ಯೋ ಎಲ್ಲಿ ತರೋದು ಕೂಲಿ ದುಡ್ಡು ಕೊಡೋದಕ್ಕೆ ಭಾಳ ಆಗ್ಬಿಟ್ಟಿದೆ, ಒಂದು ದಿವಸಕ್ಕೆ 1,000 ರೂಪಾಯಿ ಆಗ್ಬಿಟ್ಟಿದೆ. ಅವ್ರು ಯಾರು 1 ಎಕರೆ ಇರೋರು, ಅರ್ಧ ಎಕರೆ ಇರೋರು, 2 ಎಕರೆ ಇರೋರು ಕೂಲಿ ಅವ್ರನ್ನ ಕರ್ಕೊಂಬರಲ್ಲ. ಸ್ವಂತ ಅವರೇ ದುಡಿಮೆ ಮಾಡ್ಕೊತಾರೆ. ಇದು ಯಾವ ರೀತಿ ಜನಗಳನ್ನ ಯಾಮಾರಿಸ್ಲಿಕ್ಕೆ ಎತ್ಕೊಡ್ತೀರಿ? ಇದರಿಂದ ಏನು ಉಪಯೋಗ ಬರಲ್ಲ.